ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿ ಇವೆಲ್ಲ ಕೋರ್ಸಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಆ್ಯಪನ್ನು ಮಾಡಿ ನಿಮಗೆ ತುಂಬ ಕಡಿಮೆ ದುಡ್ಡಲ್ಲಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ ಸ್ನೇಹಿತರೆ. ಮತ್ತು ಕಂಟೆಂಟ್ ಅಂತೂ ತುಂಬ ಎನ್ರಿಚ್ಮೆಂಟ್ ಇದೆ ಸ್ನೇಹಿತರೆ. ನಾನು ಮಾಡಿರ್ತಕ್ಕಂಥ ಫ್ರೀ ಕೊಡ್ತಕ್ಕಂಥ ಜನರಲ್ ಸೈನ್ಸೇ PSTR GPSTR ಲೆವೆಲಿಗಿದೆ. ಅದರ ಆಚೆಗೆ ತುಂಬ ಬೆಸ್ಟ್ ಫ್ಯಾಕಲ್ಟೀಸ್ಗಳನ್ನು ಕರೆಸಿ ಮಾಡ್ತಾಯಿದ್ದೀವಿ. ಅರ್ಜೆಂಟ್ ಮಾಡಿಬಿಡಿ, ಇದನ್ನು ಎಂಟ್ರಿ ಆದರೆ ಎಲ್ಲರೂ ಕೂಡ ಕೆಲಸ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ. ಯಾಕಂದರೆ ಆ ಕ್ವಶನ್ ಪೇಪರಲ್ಲಿ ಯಾವ ಕ್ವಶನು ಕೂಡ ಮಿಸ್ ಆಗಬಾರ್ದು, ಆ ಥರ ಕ್ಲಾಸಸ್ಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತು ಫ್ರೀ ಕ್ಲಾಸಸ್ಗಳು ಕೂಡ ಕೊಡ್ತೀವಿ ಸ್ನೇಹಿತರೆ. ಫಸ್ಟ್ ಒಂದು ಕ್ವಶನ್ನ ತುಂಬ ಟಾಪ್ 10 ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನಾನು ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅಥವಾ ಯಾವುದಾದ್ರು ವೀಡಿಯೋ ಬೇಕಿದ್ರೆ ಲಿಂಕ್ ಕಳಿಸಿ ಅಂತ. ಯಾವುದಾದ್ರೂ ವೀಡಿಯೋ ಬೇಕಿದ್ರೆ ಲಿಂಕ್ ಕಳಿಸಿ ಅಂತ ಹೇಳಿದ್ದೀನಿ ನಾನು ಅಲ್ವಾ. ಲಿಂಕ್ ಕಳಿಸಿ ಅಂದರೆ ಎಲ್ಲಿ ಕಳ್ಸೋಕ್ಕಾಗತ್ತೆ? ಈ ವಿಡಿಯೋ ಲಿಂಕ್ ಕಳಿಸಿ ಅಂತ. ನೋಡಿ, ಇದು ವಾಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇದೆ. ವಾಟರ್ಗೆ ಸಂಬಂಧಪಟ್ಟಂಥ 8 ವೀಡಿಯೋಗಳನ್ನು ಮಾಡಿದ್ದೀನಿ ನಾನು. ಕಂಪ್ಲೀಟ್ ನೀರಿನ ಜಾತಕನ್ನೇ ಅಲ್ಲಿ ಬಿಚ್ಚಿಟ್ಟಿದ್ದೀನಿ. ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ. ಸಿಗಲಿಲ್ಲ ಅಂದರೆ ನನಗೆ ನೀರಿನ ಪಾಠದ ಲಿಂಕ್ ಕಳಿಸಿ ಅಂತ ಕಮೆಂಟ್ ಮಾಡಿ, ಇಲ್ಲ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಬಿಡಿ. ನಿಮಗೇನು ಬೇಕೋ ಅವೆಲ್ಲ ವೀಡಿಯೋಗಳನ್ನು ಅಲ್ಲಿ ಕೊಡ್ತಕ್ಕಂತಹ ಪ್ರಯತ್ನನ ನಮ್ಮ ಟೀಮ್ ಮಾಡ್ತಾ ಇರುತ್ತೆ. ನೋಡಿ, ಫಸ್ಟ್ ಕ್ವಶನ್ ಇದೆ, ವಿಚ್ ಪ್ರಾಪರ್ಟಿ ಆಫ್ ವಾಟರ್ ಮೇಕ್ಸ್ ಇಟ್ ಎ ಯೂನಿವರ್ಸಲ್ ಸಾಲ್ವೆಂಟ್ ಅಂತ. ನೀರಿನ ಯಾವ ಗುಣ ನೀರನ್ನು ಸಾರ್ವತ್ರಿಕ ದ್ರಾವಕವನ್ನಾಗಿ ಮಾಡತ್ತೆ ಅಂತ. ಸಿಂಪಲ್ ಕ್ವಶನ್. ನೀರಿನ ಯಾವ ಗುಣ ನೀರನ್ನು ಸಾರ್ವತ್ರಿಕ ದ್ರಾವಕವಾಗಿ ಮಾಡುತ್ತೆ ಅಂದಾಗ ಆನ್ಸರ್ ಸಿಕ್ಬಿಡಿದೆ ನಮಗೆ. ಪೊಲ್ಯಾರಿಟಿ ಅಂತ. ಪೊಲಾರಿಟಿ ಅಂದರೆ ಧ್ರುವೀಯತೆ ಅಂತ. ಧ್ರುವೀಯತೆ ಎಷ್ಟು ಧ್ರುವೀಯತೆ ಅದು ಕೊಡ್ತಾನೆ. ಡೈಪೊಲಾರಿಟಿ ಅಂತಲೂ ಕೂಡ ಕೊಡ್ತಾನೆ. ಡೈಪೊಲಾರ್ ನೇಚರ್. ದ್ವಿಧ್ರುವೀಯತೆ. ಏನಿದು? ದ್ವಿಧ್ರುವೀಯತೆ ಗುಣ ಇರೋದ್ರಿಂದ ನೀರು ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ. ನೋಡಿ, ಈ ನೀರು ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ. ಕ್ಲಿಯರ್. ನೀರು ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಯೂನಿವರ್ಸಲ್ ಸಾಲ್ವೆಂಟ್ ಅಂತ ಕರಿತೀವಿ. ಇದು ಯೂನಿವರ್ಸಲ್ ಸಾಲ್ವೆಂಟ್ ಆಗಲಿಕ್ಕೆ, ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳಿಕ್ಕೆ ಈ ನೀರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಇದೆ. ಆ ಗುಣ ಯಾವುದು ಅಂತ ಕೇಳಿದ್ರೆ ದ್ವಿಧ್ರುವೀಯತೆ ಅಂತ. ಡೈಪೋಲಾರ್ ನೇಚರ್. ಈ ಹುಡುಗರಿಗೆ ಮತ್ತೆ ಕನ್ಫ್ಯೂಸ್. ಡೈಪೋಲಾರ್ ನೇಚರ್ ಅಂದರೆ ಏನು? ನೋಡಿ, ನೀರಿನ ಅಣುಸೂತ್ರ ಬರೆದಿದ್ದೀನಿ ನಾನು. ಒಂದು ಹೈಡ್ರೋಜನ್ ತುದಿ ಇರುತ್ತೆ, ಇನ್ನೊಂದು ಆಕ್ಸಿಜನ್ ತುದಿ ಇರುತ್ತೆ, ಇನ್ನೊಂದು ಹೈಡ್ರೋಜನ್ ತುದಿ ಇರುತ್ತೆ. H2O. ನೋಡಿ, ಹೈಡ್ರೋಜನ್ ಹತ್ರ ಒಂದು ಎಲೆಕ್ಟ್ರಾನ್ ಇದೆ. ಆ ಒಂದು ಎಲೆಕ್ಟ್ರಾನ್ನ ಹೈಡ್ರೋಜನ್ ಏನು ಮಾಡಿದೆ, ಈ ಕೋವೆಲೆಂಟ್ ಬಾಂಡ್ ಮಾಡಲಿಕ್ಕೆ ಆಕ್ಸಿಜನಿಗೆ ಕೊಟ್ಟಿದೆ. ಒಂದು ಎಲೆಕ್ಟ್ರಾನ್ನ ಕೋವೆಲೆಂಟ್ ಬಾಂಡ್ ಮಾಡಲಿಕ್ಕೆ ಆಕ್ಸಿಜನಿಗೆ ಕೊಟ್ಬಿಟ್ಟಿದೆ. ನಮ್ಮ ಆಕ್ಸಿಜನ್ ಅಟಾಮಿಕ್ ನಂಬರ್ 8 ಇದೆ, ನಿಮಗೆಲ್ಲ ಗೊತ್ತಿದೆ. ಅತ್ಯಂತ ಹೊರಕವಚದಲ್ಲಿ 6 ಎಲೆಕ್ಟ್ರಾನ್ಸ್ ಇದಾವೆ. 6 ಎಲೆಕ್ಟ್ರಾನ್ಸಲ್ಲಿ ಆಕ್ಸಿಜನ್ದು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಎಲೆಕ್ಟ್ರಾನ್ ಒಂದು ಬಾಂಡ್ ಆಗಿದೆ. ಉಳ್ಕೊಂಡಿರೋದು ಇದೆ ಅಲ್ವಾ? ಉಳ್ಕೊಂಡಿರೋ 4 ಅತ್ಯಂತ ಹೊರಕವಚದಲ್ಲಿ 6 ಅದಾವೆ. ಆ 4 ಹೊರಗಡೆ ಇದ್ದಾವೆ. ಕ್ಲಿಯರ್. ನೋಡಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ನೋಡಿದ್ರೆ ಹೈಡ್ರೋಜನ್ ಎಲೆಕ್ಟ್ರಾನ್ ಆಲ್ರೆಡಿ ಬಾಂಡಿಂಗಿಗೆ ಹೋಗಿಬಿಟ್ಟಿದೆ. ಆಕ್ಸಿಜನ್ದ ಎಲೆಕ್ಟ್ರಾನ್ ಬಾಂಡ್ ಆದ ನಂತರ ಮತ್ತೆ 4 ಉಳ್ಕೊಂಡಿದೆ. ಈ ಥರ ಈ ಬಂಧ ಆಗಬೇಕಾದ್ರೆ, ಈ ಬಾಂಡಿಂಗ್ಸ್ ಆಗಬೇಕಾದ್ರೆ 2 ಅಣುಗಳ ಪರಮಾಣುಗಳ ಮಧ್ಯೆ ಎಲೆಕ್ಟ್ರಾನ್ಗಳ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ಸ್, ಎಲೆಕ್ಟ್ರಾನ್ಗಳ ಅಸಮತೋಲನದ ಹಂಚಿಕೆಯಿಂದ ಆ ಅಣುವಿನಲ್ಲಿ 2 ಧ್ರುವಗಳು ಬರುತ್ತೆ. 2 ಧ್ರುವ ಯಾವುದು ನೋಡಿ? ಎಲ್ಲಿ ಎಲೆಕ್ಟ್ರಾನ್ಗಳು ಜಾಸ್ತಿ ಇದೆಯೋ ಅದು ಡೆಲ್ಟಾ ಮೈನಸ್. ಪಾಪ ಎಲೆಕ್ಟ್ರಾನ್ ಇಲ್ಲ, ಆದರೂ ಅದರ ಫೋರ್ಸಿಗೆ ಒಳಪಡ್ತಾ ಇದೆ. ಇದಕ್ಕೆ ಡೆಲ್ಟಾ ಪ್ಲಸ್ ಅಂತ ಕರಿತೀವಿ. ಈ ಥರ ಏನು, ಈ ನೀರಿನ ಅಣುವಿನಲ್ಲಿ ಎಲೆಕ್ಟ್ರಾನ್ಗಳ ಅಸಮತೋಲನದಿಂದ 2 ಧ್ರುವಗಳು ಉಂಟಾಗತ್ತೆ. ಆ ಧ್ರುವನೇ ನಾವು ದ್ವಿಧ್ರುವೀಯತೆ ಪೊಲಾರಿಟಿ ಅಂತ ಕರಿತೀವಿ. ಈ ಪೊಲಾರಿಟಿ ಇರೋದ್ರಿಂದ ನೀರು ಬಹುತೇಕ ವಸ್ತುಗಳನ್ನು ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ. ಸರ್, ಹೆಂಗೆ ಬಹುತೇಕ ವಸ್ತುಗಳನ್ನು? ನೋಡಿ, ಒಂದು ಹೈಡ್ರೋಜನ್ ಇದೆ, ಡೆಲ್ಟಾ ಪ್ಲಸ್ ಇದೆ. ಆಕ್ಸಿಜನ್ ಇದೆ, ಡೆಲ್ಟಾ ಮೈನಸ್ ಇದೆ. ಹೈಡ್ರೋಜನ್ ಇದೆ, ದಟ್ ಡೆಲ್ಟಾ ಪ್ಲಸ್ ಇದೆ. ಈ ನೀರಿಗೆ ನಾನು ಬೇರೆ ಯಾವುದೋ ಒಂದು ವಸ್ತು, ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳನ್ನು ಹಾಕ್ತೀನಿ. ಎಕ್ಸಾಂಪಲ್, ಈಗ ಉಪ್ಪು ಹಾಕ್ತೀನಿ ಅಂತ ಅಂದ್ಕೊಳ್ಳಿ. NaCl ಉಪ್ಪು ಹಾಕ್ತೀನಿ ನಾನು. Na ಪ್ಲಸ್ ಚಾರ್ಜ್ ಇದೆ, Na ಈ ಕಡೆ ಬಂದುಬಿಡತ್ತೆ, Cl ಈ ಕಡೆ ಬಂದುಬಿಡತ್ತೆ. ಈ ಥರ ನೀರಿನ ಒಳಗಡೆ ನಾವು ಈ ಲವಣವನ್ನು ಹಾಕಿದಾಗ ಲವಣ ಏನಾಗ್ಬಿಡುತ್ತೆ ಅಂದರೆ ಈ ಧ್ರುವೀಯ ಗುಣಕ್ಕೆ, ಈ ದ್ರಾವಕದ ಧ್ರುವೀಯ ಗುಣಕ್ಕೆ ಒಳಪಟ್ಟು ಸ್ಟ್ರೆಚ್ ಆಗಿಬಿಡುತ್ತೆ. ಸೋಡಿಯಮೇ ಒಂದು ಕಡೆ ಆಗಿಬಿಡುತ್ತೆ, ಕ್ಲೋರಿನ್ ಒಂದು ಕಡೆ ಆಗಿಬಿಡುತ್ತೆ.
ಈ ಸೋಡಿಯಂ ಮತ್ತು ಕ್ಲೋರಿನ್ ಒಂದು ಕಡೆ ಆಗತ್ತಲ್ವ, ಅದನ್ನು ನಾವು ಅಯಾನ್ಗಳಾಗತ್ತೆ ಅಂತ ಹೇಳ್ತೀವಿ ಸೈನ್ಸಲ್ಲಿ. ಅದನ್ನೇ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಹೇಳಿದ್ರೆ ವಿಲೀನ ಆಗತ್ತೆ, ಈ ಲವಣಗಳು ನೀರಲ್ಲಿ ವಿಲೀನ ಆಗತ್ತೆ ಅಂತ ಹೇಳ್ತೀವಿ. ಇದನ್ನೇ ಮನೆಯಲ್ಲಿ ನಾವು ಈ ಲವಣಗಳು ಕರಗತ್ತೆ, ನೀರಲ್ಲಿ ಕರಗತ್ತೆ ಅಂತ ಹೇಳ್ತೀವಿ. ಕ್ಲಿಯರ್? ಕರಗೋದು ಅಂದರೆ ಅದೇ, ವಿಲೀನ ಆಗೋದು ಅಂದ್ರೂ ಅದೇ, ಅಯಾನುಗಳಾಗಿ ಹೊಡೆಯೋದು ಅಂದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಅದೇ. ಈ ಥರ ನೀರಿನ ಅಣುವಿಗೆ ಧ್ರುವೀಯ ಗುಣ ಇರೋದ್ರಿಂದ ಈ ವಸ್ತುಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕರಗಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ನೀರನ್ನು ಏನಂತ ಕರಿತೀವಿ? ಯೂನಿವರ್ಸಲ್ ಸಾಲ್ವೆಂಟ್, ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಸಾರ್ವತ್ರಿಕ ದ್ರಾವಕ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಸೊ ಇಷ್ಟು ಅರ್ಥ ಆದ ನಂತರ ಒಂದು ಸ್ವಲ್ಪ ಇಲ್ಲೊಂದು ಕೆಲವೊಂದು ಕ್ವಶನ್ಸ್ಗಳಿದೆ. ಲೋ ಡೆನ್ಸಿಟಿ. ಡೆನ್ಸಿಟಿ ಅಂದರೆ ಏನು? ಡೆನ್ಸಿಟಿ ಈಕ್ವಲ್ಸ್ ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಅಂತ. ಕ್ಲಿಯರ್? ಓಕೆ, ಇದರ ಏಕಮಾನನೂ ಕೂಡ ಹೇಳ್ಬೋದು. ಮಾಸನ್ನು ಯಾವುದ್ರಲ್ಲಿ ಹೇಳ್ತೀವಿ? ಕೆ ಜಿಲಿ ಹೇಳ್ತೀವಿ. ವ್ಯಾಲ್ಯೂಮನ್ನು ಯಾವುದ್ರಲ್ಲಿ ಹೇಳ್ತೀವಿ? ಮೀಟರ್. ದಟ್ ಈಸ್ ಕ್ಯೂಬಿಕ್ ಮೀಟರ್. ಕ್ಯೂಬಿಕ್ ಮೀಟರ್. ನೋಡಿ, ನಾವು ಈ ಡೆನ್ಸಿಟಿ ಯೂನಿಟ್ ಕೇಳಿದ್ರೆ ಸಿಂಪಲ್ ಕೆ ಜಿ ಪರ್ ಕ್ಯೂಬಿಕ್ ಮೀಟರ್. ಕ್ಲಿಯರ್? ಈ ಥರನೂ ಕೂಡ ಹೇಳ್ಬೋದು. ಡೆನ್ಸಿಟಿ ಸಾಂದ್ರತೆ ಹೇಗೆ ಅಳಿತೀವಿ? ರಾಶಿ ಮತ್ತು ಗಾತ್ರದ ಆಧಾರದ ಮೇಲೆ ಸಾಂದ್ರತೆಯನ್ನು ಅಳಿತೀವಿ. ಬಾಯ್ಲಿಂಗ್ ಪಾಯಿಂಟ್ ಗೊತ್ತಿದೆ. ಒಂದು ವಸ್ತು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರಲಿಕ್ಕೆ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ತಾಪಕ್ಕೆ ನಾವೇನಂತ ಕರಿತೀವಿ? ಕುದಿ ಬಿಂದು, ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೀವಿ. ವಾಟರ್ದ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ ಅಂದರೆ ದಟ್ ಇಸ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳಿದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಇದೆ, ಹೈ ವಿಸ್ಕಾಸಿಟಿ. ವಿಸ್ಕಾಸಿಟಿ ಅಂದರೆ ಏನಿಲ್ಲ, ಈ ದ್ರವ ವಸ್ತುಗಳಿದಾವಲ್ವ, ದ್ರವ ವಸ್ತುಗಳು, ಲಿಕ್ವಿಡ್ ಸಬ್ಸ್ಟೆನ್ಸ್, ಅವು ಒಂದು ಕಡೆಯಿಂದ ಇನ್ನೊಂದು ಕಡೆ ಏನಾಗುತ್ತೆ? ಫ್ಲೋ ಆಗುತ್ತೆ, ಅಂದರೆ ಹರಿಯತ್ತೆ. ಫ್ಲೋ ಆಗುತ್ತೆ, ಹರಿಯುತ್ತದೆ. ಅವುಗಳ ಹರಿಯುವಿಕೆಗೆ ಅಡ್ಡ ಒಂದು ಗುಣ ಬರುತ್ತೆ. ಹೆಂಗೆ ಹರಿತೀಯ ನೀನು ಅಂತ ಅದನ್ನು ತಡೆ ಒಡ್ಡತ್ತೆ. ಆ ದ್ರವ ವಸ್ತುಗಳ ಹರಿಯುವಿಕೆಗೆ ಅಡ್ಡಿ ಉಂಟು ಮಾಡ್ತಕ್ಕಂಥ ಗುಣಕ್ಕೆ ನಾವೇನಂತ ಕರಿತೀವಿ? ವಿಸ್ಕಾಸಿಟಿ ಅಂತ ಕರಿತೀವಿ. ಆರ್ ಶಾನ್ಯತೆ ಅಂತ ಕರಿತೀವಿ. ಆರ್ ಶಾನ್ಯತೆ ಅಂತ ಕರಿತೀವಿ. ಕ್ಲಿಯರ್? ಹಾಗಾದರೆ ಯಾವ ದ್ರಾವಕದಲ್ಲಿ ಶಾನ್ಯತೆಯ ಪ್ರಮಾಣ ಕಡಿಮೆ ಇರುತ್ತೋ ಅದು ತುಂಬ ವೇಗವಾಗಿ ಹರಿಯುತ್ತೆ. ಯಾವ ದ್ರಾವಕದಲ್ಲಿ ಶಾನ್ಯತೆಯ ಪ್ರಮಾಣ ಜಾಸ್ತಿ ಇರುತ್ತೋ, ವಿಸ್ಕಾಸಿಟಿ ಪ್ರಮಾಣ ಜಾಸ್ತಿ ಇರುತ್ತೋ ಅದು ನಿಧಾನವಾಗಿ ಹರಿಯುತ್ತೆ. ವಿಸ್ಕಾಸಿಟಿ ಅಂದ್ರೇ ದ್ರಾವಣ ಹರಿಲಿಕ್ಕೆ, ಆ ದ್ರಾವಣ ಹರಿಯೋದಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಕ್ಕಂಥ ದ್ರಾವಣದ ಗುಣಕ್ಕೆ ನಾವೇನಂತ ಕರಿತೀವಿ? ವಿಸ್ಕಾಸಿಟಿ ಅಂತ ಕರಿತೀವಿ. ಎಣ್ಣೆ ನಿಧಾನವಾಗಿ ಹರಿಯುತ್ತೆ, ನೀರು ವೇಗವಾಗಿ ಹರಿಯುತ್ತೆ ಅಂದರೆ ನೀರಲ್ಲಿ ವಿಸ್ಕಾಸಿಟಿ ಕಡಿಮೆ ಇದೆ, ಎಣ್ಣೆಯಲ್ಲಿ ವಿಸ್ಕಾಸಿಟಿ ಜಾಸ್ತಿ ಇದೆ ಅಂತ. ಕ್ಲಿಯರ್? ಗಾಜು ಇದೊಂದು ದ್ರವ ಆಗಿದ್ರೂ ಕೂಡ ಯಾಕೆ ಅದು ಸೆಟ್ಕೊಂಡಿದೆ ಅಂದರೆ ಗಾಜು ಅದಕ್ಕೆ ವಿಸ್ಕಾಸಿಟಿ ಏನಾಗಿದೆ? ಜಾಸ್ತಿ ಇದೆ ಅಂತ ಅರ್ಥ. ಸೊ ಈ ಥರ ಈ ಪ್ರಶ್ನೆಗಳ ಸುತ್ತಲೂ ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ಕ್ಲಿಯಾರಿಟಿ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಕ್ವಶನಿಗೆ ಹೋಗೋಣ. ಇನ್ ಪ್ಲ್ಯಾಂಟ್ಸ್ ದ ಮೇನ್ ಸೈಟ್ ಆಫ್ ಆಕ್ಸಿಜನ್ ಪ್ರೊಡಕ್ಷನ್ ಈಸ್. ಸಸ್ಯದಲ್ಲಿ ಈ ಸಸ್ಯದ ಯಾವ ಭಾಗದಿಂದ ನಮಗೆ ಉಸಿರಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕ ಸಿಗ್ತಾ ಇದೆ ಅಂತ ಪ್ರಶ್ನೆ. ಎಲ್ಲರೂ ಈಸಿ ಇದೆ ಆನ್ಸರ್. ಲೀಫ್ ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಕ್ಲಿಯರ್? ನಿಮಗೆಲ್ಲ ಗೊತ್ತಿರಲಿ, ಇದು ಕಾಂಡ ಇದೆ, ಬ್ಯೂಟಿಫುಲ್ ಬೇರ್ ಇದೆ, ಬ್ಯೂಟಿಫುಲ್ ಲೀಫ್ ಇದೆ, ಒಂದು ನಿನ್ನ ಹುಡುಗಿ ಕೊಡೋಕ್ಕೆ ಒಂದು ಹೂ ಇದೆ. ಓಕೆ, ನೋಡಿ ಈ ಲೀವ್ಸ್ ಏನಿದೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಸ್ಯದ ಅಡುಗೆ ಮನೆ ಅಂತ ಕರಿತೀವಿ. ಲೀವ್ಸ್ಗೆ ಸಸ್ಯದ ಅಡುಗೆ ಮನೆ ಅಂತ ಕರಿತೀವಿ ಬೇರಿಗೆ. ಕ್ಲಿಯರ್? ಇದನ್ನು ಕಿಚನ್ ಅಂತ ಕರಿತೀವಿ. ಇಲ್ಲಿ ಅಡುಗೆ ಆಗೋದು ಲೀಫ್, ಇಲ್ಲ ಡೈರೆಕ್ಟ್ ನಾವು ಹೊಡಿಬೋದು. ನೋಡಿ ಇಲ್ಲಿ ಸ್ವಲ್ಪ ಕ್ವಶನ್ಸ್. ಆಮ್ಲಜನಕ, ಕ್ಲಿಯರ್, ಪ್ರೊಡಕ್ಷನ್, ಆಮ್ಲಜನಕ ಹೊರಗಡೆ ಬರುತ್ತೆ, ಎಲ್ಲಿ ಏನು ಯಾವ ಥರ ನಡೆಯುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ. ಏನು ಸಸ್ಯಗಳು ಆಹಾರವನ್ನು ತಯಾರಿಸಲಿಕ್ಕೆ ಅದಕ್ಕೆ ಮೇಯ್ನ್ ಏನು ಬೇಕಪ್ಪ ಅಂದರೆ ಸನ್ಲೈಟ್ ಬೇಕು. ಸನ್ಲೈಟ್, ಸೂರ್ಯನ ಬೆಳಕು ಬೇಕು. ನೆಕ್ಸ್ಟ್ ಆ ಸಸ್ಯದ ಎಲೆಗಳಲ್ಲಿ ಕ್ಲೋರೋಫಿಲ್ ಇರುತ್ತೆ, ಪತ್ರ ಹರಿತಿರುತ್ತೆ, ಪತ್ರ ಹರಿತಬೇಕು. ಇದು ಎರಡು, ಇದು ಸೂರ್ಯನಿಂದ ಸಿಗುತ್ತೆ, ಇದು ಸಸ್ಯದ ಒಳಗಡೆ ಕ್ಲೋರೋಫಿಲ್ ಇರುತ್ತೆ. ಇದನ್ನು ಬಳಸ್ಕೊಂಡು ಇದು ಆಹಾರ, ಸಸ್ಯಗಳು ಆಹಾರ ತಯಾರಿಸ್ಬೇಕಪ್ಪ ಅಂದರೆ ಇದಕ್ಕೇನು ಬೇಕು ಅಂದರೆ ಸಿಂಪಲ್ ಕಾರ್ಬನ್ ಡೈಆಕ್ಸೈಡ್ ಬೇಕು ಮತ್ತು ವಾಟರ್ ಬೇಕು. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್, ಇದು ಮತ್ತು ಪರ್ಫೆಕ್ಟ್ ಬರಿಬೋದು 6-12H2 ಅದು ಕೂಡ ಬರಿಬೋದು. ನೋಡಿ ಕಾರ್ಬನ್ ಡೈಆಕ್ಸೈಡ್ ನೀರನ್ನು, ಕಾರ್ಬನ್ ಡೈಆಕ್ಸೈಡ್ ಸಸ್ಯದ ಎಲೆಗಳಿಂದ ಸಸ್ಯ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಂಡು, ಬೇರುಗಳಿಂದ ನೀರನ್ನು ಹೀರ್ಕೊಂಡು ಎಲೆ ಹತ್ತಿರ ತಗೊಂಡು ಹೋಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಪತ್ರ ಹರಿತಿನ ಸಹಾಯದಿಂದ ಸೂರ್ಯನ ಬೆಳಕನ್ನು ಹೀರ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಆಹಾರವನ್ನು ತಯಾರಿಸುತ್ತೆ. ಆ ಆಹಾರ ಯಾವುದಪ್ಪ ಅಂತ ಕೇಳಿದರೆ ಇಟ್ ಇಸ್ ಗ್ಲೂಕೋಸ್, C6H12O6 ಗ್ಲೂಕೋಸ್ ತಯಾರಿಸುತ್ತೆ. ಅದ್ರ ಜೊತೆಗೆ ಆಮ್ಲಜನಕ ಬಿಡುಗಡೆ ಆಗತ್ತೆ. ಏನು ಬಿಡುಗಡೆ ಆಗುತ್ತೆ? ಆಮ್ಲಜನಕ.
ಹಾಗಾದರೆ ಸೂರ್ಯನ ಬೆಳಕನ್ನು ಹೀರ್ಕೊಂಡು ಪತ್ರ ಹರಿಯಿತು ಕಾರ್ಬನ್ ಡೈಆಕ್ಸೈಡ್ ನೀರನ್ನು ಬಳಸ್ಕೊಂಡು ಗ್ಲೂಕೋಸ್ ರೂಪದಲ್ಲಿ ಆಹಾರವನ್ನು ತಯಾರಿಸಿ ಆಮ್ಲಜನಕವನ್ನು ಹೊರಹಾಕತ್ತೆ. ಈ ಸಂಪೂರ್ಣ ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಸಿಂಪಲ್ ಲೀವ್ಸಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಲೀವ್ಸಲ್ಲಿ ನಡೆಯುತ್ತೆ. ಹಾಗಾಗಿ ನಮಗೇನು ಉಸಿರಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕದ ಪ್ರೊಡಕ್ಷನ್ ಎಲ್ಲಿ ಸಿಗುತ್ತೆ ಅಂದರೆ ರೂಟಲ್ಲಿ ಸನ್ಲೈಟೇ ಹೋಗೋದಿಲ್ಲ, ಸ್ಟೆಮ್ ಟಿಶ್ಯೂ ಇಲ್ಲ, ಬಾರ್ಕ್ ಸೆಲ್ಸ್ ಇಲ್ಲ. ಎಲ್ಲಿ ಸಿಗುತ್ತೆ ಅಂದರೆ ಸಿಂಪಲ್ ಲೀಫ್ ಕ್ಲೋರೋಪ್ಲಾಸ್ಟಲ್ಲಿ ಈ ಕೆಲಸ ನಡೆಯುತ್ತೆ. ಸರ್ ಹೆಂಗೆ ಸರ್ ಅದು ಆಹಾರ ಹೆಂಗೆ ತಯಾರಿಸುತ್ತೆ? ನೋಡಿ, ಸಾಮಾನ್ಯವಾಗಿ ಆಹಾರ ಹೆಂಗೆ ತಯಾರಿಸುತ್ತೆ ಅಂದರೆ ಈ ಕ್ಲೋರೋಫಿಲ್ ಇದೆ ಫಸ್ಟ್ ಸೂರ್ಯನ ಬೆಳಕನ್ನು ಅಬ್ಸರ್ವ್ ಮಾಡುತ್ತೆ, ಸನ್ಲೈಟನ್ನು ಏನು ಮಾಡುತ್ತೆ? ಹೀರ್ಕೊಳ್ಳುತ್ತೆ. ಸನ್ಲೈಟನ್ನು ಹೀರ್ಕೊಳ್ಳುತ್ತೆ. ಆ ಕ್ಲೋರೋಫಿಲ್ ಇರ್ತಕ್ಕಂಥ ಮೆಗ್ನೀಸಿಯಮ್ ಆ ಬೆಳಕಿನ ಶಕ್ತಿಯನ್ನು ಏನು ಮಾಡುತ್ತೆ? ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಸೊ ಮೂರನೇ ಕೆಲಸ ಏನು ಮಾಡುತ್ತೆ ಅಂದರೆ ಈ ರಾಸಾಯನಿಕ ಶಕ್ತಿಯನ್ನು ಬಳಸ್ಕೊಂಡು ಆ ಮೆಗ್ನೀಸಿಯಮ್ ಅವೆಲ್ಲ ರಾಸಾಯನಿಕ ಶಕ್ತಿಯನ್ನು ಬಳಸ್ಕೊಂಡು ಈ ನೀರನ್ನು ವಿಭಜನೆ ಮಾಡುತ್ತೆ, ನೀರನ್ನು ಹೊಡೆಯುತ್ತೆ. H2+O ಜಾಸ್ತಿ ಇದ್ದರೆ O2 ಬರುತ್ತೆ. ಓಕೆ, ಇದು ಸಿಂಪಲ್. ಈ ಥರ ನೀರು ವಿಭಜನೆ ಆಗುತ್ತೆ. ಈ ಥರ ನೀರು ವಿಭಜನೆ ಆದಾಗ ಏನು ಆಮ್ಲಜನಕ ಇರುತ್ತೆ, ಆ ಆಮ್ಲಜನಕ ಸಸ್ಯದ ಎಲೆಗಳ ಮೂಲಕ, ಎಲ್ಲೆಲ್ಲಿರೋ ಪತ್ರರಂಧ್ರಗಳ ಮೂಲಕ, ಸ್ಟೊಮ್ಯಾಟೊಗಳ ಮೂಲಕ ಏನಾಗುತ್ತೆ? ಹೊರಗಡೆ ಬರುತ್ತೆ ಆಮ್ಲಜನಕ. ಇದನ್ನು ನಾವು ಬಳಸ್ಕೋತೀವಿ. ಕ್ಲಿಯರ್? ನೆಕ್ಸ್ಟ್ ಏನು ಉಳಿಯುತ್ತೆ? ಹೈಡ್ರೋಜನ್ ಉಳಿಯುತ್ತೆ. ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಸೇರಿ C6H12O6 ದಟ್ ಇಸ್ ಗ್ಲೂಕೋಸ್ ಉತ್ಪತ್ತಿ ಆಗುತ್ತೆ. ಇದು ಗ್ಲೂಕೋಸ್ ಸಸ್ಯಗಳು ಯಾವ ರೂಪದಲ್ಲಿ ಆಹಾರ ತಯಾರಿಸುತ್ತೆ ಅಂದರೆ ಗ್ಲೂಕೋಸ್ ರೂಪದಲ್ಲಿ ಆಹಾರವನ್ನು ತಯಾರಿಸುತ್ತೆ. ಹಾಗಾದರೆ ಗ್ಲೂಕೋಸ್ ಆಹಾರವನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಸೇರಿಸಿ ತಯಾರಿಸ್ತು. ನೆಕ್ಸ್ಟ್ ಆ ಹೈಡ್ರೋಜನನ್ನು ಒಡೆದಾಗ ಹೊರಗಡೆ ಆಕ್ಸಿಜನ್ ಬರುತ್ತೆ. ಈ ಥರ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಆಗ ಕೇಳ್ತಿರ್ತಾನೆ, ನೋಡ್ಕೊಳ್ಳಿ ಸ್ನೇಹಿತರೆ, ಹೇಳಿದ್ದೀನಿ ನಾನು. ಇನ್ನು ಡೌಟ್ ಇದ್ದರೆ ಪ್ಲಾಸ್ಟಿಕ್ ಡೆಮೋ ಕ್ಲಾಸ್ ಮಾಡಿದ್ದೀನಿ ಅನ್ಸುತ್ತೆ, ನಾನು ನೋಡ್ಕೊಳ್ಳಿ. ಕ್ಲಿಯರ್? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಎ ಗ್ರೀನ್ ಹೌಸ್ ಗ್ಯಾಸ್ ದಟ್ ಕಾಂಟ್ರಿಬ್ಯೂಟ್ಸ್ ಮಸ್ಟ್ ಟು ಗ್ಲೋಬಲ್ ವಾರ್ಮಿಂಗ್? ಇಲ್ಲಿ ಕೆಲವೊಂದು ಅನಿಲಗಳನ್ನು ಕೊಟ್ಟಿದ್ದಾನೆ. ಆ ಅನಿಲಗಳಲ್ಲಿ ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗಿರ್ತಕ್ಕಂಥ, ನೋಡಿ ಈ ವಾಯು ಉಷ್ಣೀಕರಣ ಅಂತ ಕೇಳಿದ್ದಾನೆ, ಇಲ್ಲಿ ಕರೆಕ್ಟಾಗಿ ಸಿಕ್ಬಿಟ್ಟಿದ್ದೀನಿ ಗ್ಲೋಬಲ್ ವಾರ್ಮಿಂಗ್ ಅಂತ. ಓಕೆ, ಈ ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಅನಿಲಗಳಲ್ಲಿ ಯಾವುದು ಅಂತ ಸಿಂಪಲ್ ಇದೆ. ಕಾರ್ಬನ್ ಡೈಆಕ್ಸೈಡ್, ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಸ್ನೇಹಿತರೆ, ಏನಿದು ಕಾರ್ಬನ್ ಡೈಆಕ್ಸೈಡ್, ಏನಿದು ಗ್ರೀನ್ ಹೌಸ್ ಎಫೆಕ್ಟ್, ಗ್ಲೋಬಲ್ ವಾರ್ಮಿಂಗ್? ಅದಕ್ಕೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾನಲ್ಲಿ. ಶಾರ್ಟ್ ವೇವ್ಲೆಂತ್ ಇನ್ಫ್ರಾರೇಡಿಯೇಷನ್ಸ್ ಅಂದ್ರೇನು, ಲಾಂಗ್ ವೇವ್ಲೆಂತ್ ಇನ್ಫ್ರಾರೇಡಿಯೇಷನ್ಸ್ ಅಂದ್ರೇನು, ಹೆಂಗೆ ಆ ಹೀಟನ್ನು ಟ್ರ್ಯಾಪ್ ಮಾಡುತ್ತೆ, ಅದು ಹೆಂಗೆ ಉಳ್ಕೊಳ್ಳುತ್ತೆ, ಅವೆಲ್ಲ ಹೇಳಿದ್ದೀನಿ. ಬಟ್ ಇಲ್ಲಿ ಜಸ್ಟ್ ನಿಮಗೆ ಇವುಗಳ ಪರಿಚಯ ಮಾಡ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿದೆ, ಭೂಮಿ ಏನಿದೆ, ಭೂಮಿಯ ಮೇಲೆ ವಾತಾವರಣ ಇದೆ. ಕ್ಲಿಯರ್? ಪ್ರಾರಂಭದಲ್ಲಿ ವಾತಾವರಣ ತುಂಬ ಕೋಲ್ಡ್ ಇತ್ತು. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಬಂತು ಅವಾಗ ಸೂರ್ಯನಿಂದ ಬರ್ತಕ್ಕಂಥ ಇನ್ಫ್ರಾ ರೇಡಿಯೇಷನ್ಸನ್ನು ಹಿಡಿದು ವಾತಾವರಣ ಬಿಸಿ ಆಗ್ತಾ ಬಂತು. ತಾಪ ಒಂದು ಸರ್ಟೈನ್ ತಾಪಕ್ಕೆ ಬಂದಾಗ ಅವು ಸಸ್ಯಗಳು ಚೆನ್ನಾಗಿ ಬೆಳೀಲಿಕ್ಕೆ ಪ್ರಾರಂಭ ಮಾಡೋದು. ಜೀವಿ ಸಸ್ಯ ಯಾವುದೇ ಇರಲಿ, ಅದು ಬದುಕಿಗೆ ಉಷ್ಣ ಬೇಕು. ಉಷ್ಣವನ್ನು ಭೂಮಿ ಮೇಲೆ ಜೀವಿಗಳು ಬದುಕಲು ಯೋಗ್ಯವಾಗಿರ್ತಕ್ಕಂಥ ಉಷ್ಣವನ್ನು ಹಿಡಿದಿರ್ತಕ್ಕಂಥದ್ದು ಯಾವುದು ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್, ಹಸಿರುಮನೆ ಅನಿಲಗಳು. ಯಾವ್ಯಾವುದು? ಒಂದು ವಾಟರ್ ವೇಪರ್. ಕ್ಲಿಯರ್? ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ನೆಕ್ಸ್ಟ್ ನೈಟ್ರಸ್ ಆಕ್ಸೈಡ್. ಓಕೆ, ನೆಕ್ಸ್ಟ್ ಓಝೋನ್, ನೆಕ್ಸ್ಟ್ ಕ್ಲೋರೋಫ್ಲೋರೋ ಕಾರ್ಬನ್, ನೆಕ್ಸ್ಟ್ ಹೈಡ್ರೋಫ್ಲೋರೋ ಕಾರ್ಬನ್, ನೆಕ್ಸ್ಟ್ ಹೆಕ್ಸಾಫ್ಲೋರೈಡ್. ಓಕೆ, ಇವೆಲ್ಲ ಇದಾವೆ. ಇವೆಲ್ಲವೂ ಕೂಡ ಏನಪ್ಪ ಅಂತ ಕೇಳಿದ್ರೆ ಸಿಂಪಲ್ ಭೂಮಿಯ ತಾಪವನ್ನು ಬಿಸಿ ಮಾಡ್ತಕ್ಕಂತಹ ಅನಿಲಗಳು. ಈ ಎಲ್ಲ ಅನಿಲಗಳನ್ನ ನಾವೇನಂತ ಕರಿತೀವಿ? ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹಸಿರುಮನೆ ಅನಿಲಗಳು ಅಂತ ಕರಿತೀವಿ. ಏನು ಸರ್ ಹಸಿರುಮನೆ ಅನಿಲ ಇವು? ನೋಡಿ, ನೀವೆಲ್ಲ ಗೊತ್ತಿರೋ ಹಾಗೆ ಸೂರ್ಯನಿಂದ ಬೆಳಕು ಬರುತ್ತೆ ಅಂದರೆ ಆ ಸೂರ್ಯನಿಂದ 7 ವಿದ್ಯುತ್ ಕಾಂತೀಯ ತರಂಗಗಳು ಬರುತ್ತೆ. ಅದರಲ್ಲಿ ರೇಡಿಯೋ ತರಂಗ, ಸೂಕ್ಷ್ಮ ತರಂಗ, ಅವಕೆಂಪು ತರಂಗ, ನೆಕ್ಸ್ಟ್ ಗೋಚರ ಬೆಳಕು, ನೇರಳಾತೀತ ತರಂಗ, ಎಕ್ಸ್ ತರಂಗ, ಗ್ಯಾಮಾ ತರಂಗ. ಅವು ಸೂರ್ಯನಿಂದ ಭೂಮಿಗೆ ಬರುತ್ತೆ. ಬಂದು ಆ ಭೂಮಿಯನ್ನು ಬಡಿದು ವಾಪಸ್ ಹೋಗುತ್ತೆ. ಬಟ್ ಎಲ್ಲ ಕಿರಣಗಳು ವಾಪಸ್ ಹೋಗಬೇಕಾದ್ರೆ ಈ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಈ ಅನಿಲಗಳು, ಹಸಿರುಮನೆ ಅನಿಲಗಳು ಇತ್ತು ಅಂದರೆ ಆ ತಾಪವನ್ನು ಹೊಂದಿರತಕ್ಕಂತಹ ಏನು ಅವಕೆಂಪು ಕಿರಣಗಳಿದೆ, ಇನ್ಫ್ರಾ ರೇಡಿಯೇಷನ್ಸ್ ಏನಿದೆ, ಆ ಇನ್ಫ್ರಾ ರೇಡಿಯೇಷನ್ಸ್ಗಳು ಈ ಹಸಿರುಮನೆ ಅನಿಲಗಳಲ್ಲಿ ಸಿಕ್ಕಾಕೊಳ್ಳುತ್ತೆ. ಈ ಅನಿಲಗಳ ಪ್ರಮಾಣ ಜಾಸ್ತಿ ಆದಂಗೆ ಅದರೊಳಗಡೆ ಇನ್ಫ್ರಾ ರೇಡಿಯೇಷನ್ಸ್ ಪ್ರಮಾಣವನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ಭೂತಾಪ ಏನಾಗುತ್ತೆ? ಭೂಮಿ ಏನಾಗುತ್ತೆ? ಬಿಸಿ ಆಗುತ್ತೆ. ಆ ಬಿಸಿಯಾಗಿರ್ತಕ್ಕಂಥ ಪರಿಣಾಮ ಅತಿವೃಷ್ಟಿ ಆಗ್ತಾಯಿದೆ, ಅನಾವೃಷ್ಟಿ ಆಗ್ತಾಯಿದೆ, ಬರಗಾಲ ಆಗ್ತಾಯಿದೆ. ಓಕೆ, ಮುಂದೊಂದು ದಿವಸ ನಮ್ಮ ಧ್ರುವ ಪ್ರದೇಶದಲ್ಲಿ ಐಸ್ ಇದೆ, ಅವೆಲ್ಲ ಕರಗಿ ಭೂಮಿ ಇಂಬ್ಯಾಲೆನ್ಸ್ ಆಗಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ
ಜಾಗತಿಕ ತಾಪವನ್ನು ಕಡಿಮೆ ಮಾಡಬೇಕಪ್ಪ ಅಂದರೆ ಇದ್ರ ಬಗ್ಗೆ ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ವಿತ್ ಪ್ರೋಟೋಕಾಲ್ ಏನೇನು ನಡೆದಿತ್ತು, ಕ್ಯೋಟೋ ಪ್ರೋಟೋಕಾಲ್ ಅಂದರೆ ಏನು, ಅವೆಲ್ಲ ಮಾಹಿತಿಯನ್ನು ಸಾಧನಾ ಶಂಕರ್ ಯೂಟ್ಯೂಬ್ ಚಾನಲ್ ಇದೆ. ಗೊತ್ತಿಲ್ಲ ಅಂದರೆ ಸರ್ ಕಳಿಸಿ ಅಂದರೆ ಆ ವಿಡಿಯೋನ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಿತರೆ. ಅರ್ಥ ಆಗಿದೆ? ದಿಸ್ ಇಸ್ ದ ಕಾರ್ಬನ್ ಡೈಆಕ್ಸೈಡ್. ಮತ್ತು ಇನ್ನು ನೈಸರ್ಗಿಕ ಹಸಿರುಮನೆ ಅನಿಲ ಯಾವುದು, ಕೃತಕ ಹಸಿರುಮನೆ ಅನಿಲ ಯಾವುದು, ಇವೆಲ್ಲ ಪ್ರಶ್ನೆಗಳು ಅಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸರಳ ವಿದ್ಯುತ್ ವಲಯದಲ್ಲಿ ಒಂದು ಸಿಂಪಲ್ ಸರ್ಕ್ಯೂಟ್ ಇದೆ. ಓಕೆ, ಕರೆಂಟ್ ಯಾವ ಕಡೆಯಿಂದ ಯಾವ ಕಡೆ ಹರಿಯುತ್ತೆ ಅಂತ. ಈ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಕರೆಂಟ್ ಫ್ಲೋಸ್ ಫ್ರಮ್ ಸಿಂಪಲ್. ಸೊ ಯಾವುದರಿಂದ ಯಾವ ಕಡೆ ಹರಿಯುತ್ತೆ ಅಂದರೆ ಸಿಂಪಲ್ ಪಾಸಿಟಿವ್ ಟು ನೆಗೆಟಿವ್ ಕಡೆ ಹರಿಯುತ್ತೆ. ಆ್ಯಕ್ಚುಲಿ ಹರಿಯೋದು ಬೇರೆ. ಅದು ಹೆಂಗೆ ಹರಿಯುತ್ತೆ ಅಂದರೆ, ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಸ್ಟಾರ್ಟ್ ಆಗೋದು ಎಲೆಕ್ಟ್ರಾನ್ಗಳಿಂದ. ಎಲೆಕ್ಟ್ರಾನ್ ಹೆಂಗೆ ಹರಿಯುತ್ತೆ ಅಂದರೆ, ಎಲೆಕ್ಟ್ರಾನಿಕ್ ಚಾರ್ಜ್ ಇರೋದೇ ಮೈನಸ್ಸು. ಹಾಗಾಗಿ ನೆಗೆಟಿವ್ ಟು ಪಾಸಿಟಿವ್ ಕಡೆ ಹರಿಯುತ್ತೆ ಯಾವುದು, ಎಲೆಕ್ಟ್ರಾನ್. ಬಟ್ ನಾವು ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿದಿದ್ದು ಎಲೆಕ್ಟ್ರಾನ್ ಕಂಡುಹಿಡಿಯೋ ಮುಂಚೆನೇ. ಸಾಂಪ್ರದಾಯಿಕವಾಗಿ ನಾವು ಏನು ಮಾಡ್ತೀವಿ ಅಂದರೆ 1897ರಲ್ಲಿ ಎಲೆಕ್ಟ್ರಾನ್ ಡಿಸ್ಕವರ್ ಆಗುತ್ತೆ. ಆಲ್ರೆಡಿ 1800ರಲ್ಲಿ ಕರೆಂಟನ್ನು ಬೆಂಜಮಿನ್ ಫ್ರಾಂಕ್ಲಿನ್ ಕಂಡುಹಿಡಿತಾನೆ. ಹಾಗಾಗಿ ಎಲೆಕ್ಟ್ರಾನ್ ಆವಿಷ್ಕಾರ ಆಗೋ ಮುಂಚೆನೇ ವಿದ್ಯುತ್ ಶಕ್ತಿಯನ್ನು ಡಿಫೈನ್ ಮಾಡಿದ್ರಿಂದ ಸೊ ಅಲ್ಲಿ ಚಾರ್ಜ್ಗಳು ಹೆಂಗೆ ಹರಿಯುತ್ತೆ ಅಂದರೆ ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳ್ತೀವಿ. ಪಾಸಿಟಿವ್, ಬಟ್ ಆ್ಯಕ್ಚುಲಿ ಸುಳ್ಳಿದು. ನೆಗೆಟಿವ್ ಟು ಪಾಸಿಟಿವ್ ಇಸ್ ದ ರೈಟ್ ನೌಡೇಸ್. ಬಟ್ ಡೆಫಿನೇಷನನ್ನು ತೊಗೊಂಡ್ರೆ ನಾವು ಪಾಸಿಟಿವ್ ಟು ನೆಗೆಟಿವ್. ಹಾಗಾದ್ರೆ ಪ್ರೆಸೆಂಟ್ ಓಕೆ, ಸಾಂಪ್ರದಾಯಿಕವಾಗಿ ಪ್ರಸ್ತುತವಾಗಿ ನಾವು ಸರಳ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಆರ್ ಚಾರ್ಜಸ್ ಹೇಗೆ ಹರಿಯುತ್ತೆ ಅಂದರೆ ಪಾಸಿಟಿವ್ ಟು ನೆಗೆಟಿವ್ ಅಂತ ಹೇಳ್ತೀವಿ. ಕ್ಲಿಯರ್? ಧನಾತ್ಮಕ ಇದರಿಂದ ಋಣಾತ್ಮಕದ ಕಡೆಗೆ ಹರಿಯುತ್ತೆ ಅಂತ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಅದು ಋಣಾತ್ಮಕದಿಂದ ಧನಾತ್ಮಕದ ಕಡೆಗೆ ಹರಿಯುತ್ತೆ. ತಲೆ ಇಟ್ಕೊಳ್ಳಿ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸರ್ ಮತ್ತು ಇವಾಗ ಋಣಾತ್ಮಕದಿಂದ ಧನಾತ್ಮಕದ ಕಡೆಗೆ ಹರಿಯುತ್ತೆ ಅಂದಮೇಲೆ ಈ ಡೆಫಿನೇಷನ್ ಡಿಲೀಟ್ ಮಾಡ್ಬೋದಲ್ಲ ಅಂತ. ಇಲ್ಲ, ಈ ಡೆಫಿನೇಷನನ್ನು ಬಳಸ್ಕೊಂಡು ನಾವು ತುಂಬ ಎಲೆಕ್ಟ್ರಿಕಲ್ ಸಾಮಾನುಗಳನ್ನು ರೆಡಿ ಮಾಡಿಬಿಟ್ಟಿದ್ದೀವಿ ನಾವು. ಹಾಗಾಗಿ ಈ ಸಿಂಬಲ್ಗಳ ಮೇಲೇ ಅವೆಲ್ಲವನ್ನು ಆಪ್ರೇಟ್ ಮಾಡ್ತೀವಿ. ಮತ್ತು ನಿಯಮಗಳಿದೆ, ಲೆಕ್ಕಗಳಿದೆ. ಹಾಗಾಗಿ ಸಿಂಪಲ್ ನಮಗೆ ಗೊತ್ತಿರಬೇಕು, ಇದು ರಿಯಲ್ ರೈಟ್, ದಿಸ್ ಇಸ್ ದ ರಿಯಲ್ ರೈಟ್. ಇದು ಸಾಂಪ್ರದಾಯಿಕ, ಇದು ದಟ್ ಇಸ್ ದ ಒರಿಜಿನಲ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ವಾಟ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಇದೆ. ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಆನ್ಸರ್ ಇದೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ. ಇಲ್ಲಿ ತಪ್ಪಿದೆ, 4 ಆಪ್ಷನ್ಸ್ ಕೂಡ ತಪ್ಪಿದೆ, ಹೇಳ್ತೀನಿ ನಾನು. ಕ್ಲಿಯರ್? ಓಕೆ, ಆಪ್ಷನ್ ಯಾವುದಪ್ಪ ಅಂದರೆ ಇನ್ನೊಂದು ಸಿಂಪಲ್ ಇದು ಆಂಪಿಯರ್ ಅಂತ ಬರುತ್ತೆ. ಆಂಪಿಯರ್. ಓಕೆ, ಆಂಪಿಯರ್. ಕ್ಲಿಯರ್? ಬಟ್ ಇಲ್ಲಿ 4 ಆಪ್ಷನ್ ಕೊಟ್ಟ ಅಂದರೆ ಮತ್ತು ನೀವು ಜೋಲಿಗೂ ಹಾಕ್ಬೋದು. ಯಾಕಂದರೆ ಜೋಲಿ ಏನೇನು ಎನರ್ಜಿ ಶಕ್ತಿಯನ್ನು ಬಳಸ, ಅವು ಕೂಡ ಕರೆಂಟ್ ಅಂತ. ನಿಮಗೆಲ್ಲ ಗೊತ್ತಿರಲಿ, ಈ ವಿದ್ಯುತ್ ಪ್ರವಾಹ ಏನಿದೆ ಅದನ್ನು ನಾವು ಐಯಿಂದ ಇಂಡಿಕೇಟ್ ಮಾಡ್ತೀವಿ. ವಿದ್ಯುತ್ ಪ್ರವಾಹನ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ Q/T. ಒಂದು ಏಕಮಾನ ಕಾಲದಲ್ಲಿ ಒಂದು ವಾಹಕದ ಮೂಲಕ ಹರಿಯುವ ವಿದ್ಯುತ್ ಆವೇಶಗಳ ದರ, ಸ್ಪೀಡ್, ಅದನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಈ ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ಬಳಸ್ತಕ್ಕಂಥ ಸಾಧನ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಅಮ್ಮೀಟರ್. ಅಮ್ಮೀಟರನ್ನು ನಾವು ಈ ಸಾಧನವನ್ನಾಗಿ ಬಳಸ್ತೀವಿ. ಅಮ್ಮೀಟರ್ನ ಬಳಸ್ತೀವಿ. ಅಮ್ಮೀಟರ್ ಅಂದರೆ ಒಂದು ಮಿಷನ್, ಅದು ಈ ಥರ ಮಿಷನ್ ಇರುತ್ತೆ, ಕಡ್ಡಿ ಇರುತ್ತೆ ಅಮ್ಮೀಟರ್. ಆ ಮಿಷನಲ್ಲಿ ನಂಬರ್ ಇರ್ತಾವಲ್ಲ ಅವೆಲ್ಲ ಆಂಪಿಯರ್ ಅಂತ. ಆಂಪಿಯರ್ ಅಂದ್ರೇನು? ವಿದ್ಯುತ್ ಪ್ರವಾಹವನ್ನು ಅಳೆಯುವ ಏಕಮಾನ. 1 2 ಅಂತ ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂತಹ ಏಕಮಾನ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ. ವಿದ್ಯುತ್ ಪ್ರವಾಹನ ಹೇಗೆ ಕಂಡುಹಿಡಿತೀವಿ? ಒಂದು ಏಕಮಾನ ಕಾಲದಲ್ಲಿ ಆವೇಶದ ಮೂಲಕ, ಅಂದರೆ ವಾಹಕದ ಮೂಲಕ ಹರಿಯುವ ಆವೇಶಗಳನ್ನು ಲೆಕ್ಕ ಮಾಡಿದ್ರೆ ನಮಗೆ ಕರೆಂಟ್ ಸಿಗುತ್ತೆ. ಹಾಗೆ ಈ ಕರೆಂಟನ್ನು ನಾವು ಯಾವುದರಲ್ಲಿ ಅಳಿತೀವಿ ಅಂತ ಕ್ವಶನ್ ಕೇಳಿದ್ದಾನೆ, ದಟ್ ಇಸ್ ದ ಆಂಪಿಯರ್. ನೆಕ್ಸ್ಟ್ ವ್ಯಾಟ್ ಏನಿದೆ ಅದು ಶಕ್ತಿಯ ಸಾಮರ್ಥ್ಯ, ಪವರನ್ನು ಅಳೆಯುತ್ತೆ. ಸಾಮರ್ಥ್ಯ, ಪವರ್. ನ್ಯೂಟನ್ಸ್ ತಮ್ಮೆಲ್ಲರಿಗೂ ಗೊತ್ತಿದೆ, ಬಲವನ್ನು ಅಳೆಯುತ್ತೆ, ಫೋರ್ಸ್, ಬಲವನ್ನು ಅಳಿಸುತ್ತೆ. ಪ್ಯಾಸ್ಕಲ್ ದಟ್ ಇಸ್ ದ ಪ್ರೆಷರ್, ಅಲ್ಲೇ ಇದೆ ನೋಡಿ, ಒತ್ತಡವನ್ನು ಅಳೆಯುತ್ತೆ. ಈ ಥರ ಏಕಮಾನಗಳ ಬಗ್ಗೆಯೂ ಸ್ವಲ್ಪ ತಿಳ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮಿಗೆ ಕ್ವಶನ್ಸ್ ಬರ್ತಾನೆ ಇರುತ್ತೆ ಅಂತ ಹೇಳಿದ ನೆಕ್ಸ್ಟ್ ಇನ್ನೊಂದು ಕ್ವಶನ್ಗೆ ಎಂಟ್ರಿ ಆಗುತ್ತೆ. ಫೋಟೋಸಿಂಥಸಿಸ್ ಕಲಿಸಲು ಉತ್ತಮವಾದ ವಿಧಾನ ಯಾವುದು? ನೋಡಿ, ಇದು ನೀವು ಟೀಚರ್ಸ್ ಆಗಬೇಕು ಅಂದರೆ ಈ ಥರ ಎಲ್ಲ ಪ್ರಶ್ನೆಗಳನ್ನು
ಕೇಳ್ತಿರ್ತಾನೆ. ನೋಡಿ, ಫೋಟೋಸಿಂಥಸಿಸ್ ಅಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಕ್ಕಳಿಗೆ ಕಲಿಸ್ಬೇಕು ಅಂದರೆ ಇವುಗಳಲ್ಲಿ ಯಾವುದು ಕಲಿಸ್ತಕ್ಕಂಥ ಒಂದು ಉತ್ತಮ ವಿಧಾನವಾಗಿದೆ, ಟೀಚಿಂಗ್ ಟೆಕ್ನಿಕ್ಸ್ ಆಗಿದೆ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾನೆ. ರೀಡಿಂಗ್ ಟೆಕ್ಸ್ಟ್ ಬುಕ್ ಓನ್ಲಿ, ನಮ್ಮಲ್ಲಿ ರೀಡಿಂಗ್ ಇಲ್ಲ ಬಿಡಿ ಸೈನ್ಸಲ್ಲಿ. ಶೋವಿಂಗ್ ಡಯಾಗ್ರಾಮ್ಸ್ ತೋರಿಸ್ತಾ ಮಾಡ್ಬೋದು, ಪರವಾಗಿಲ್ಲ. ಹೆಲ್ಪಿಂಗ್ ಲರ್ನರ್ಸ್ ಅಬ್ಸರ್ವ್ ಪ್ಲ್ಯಾಂಟ್ ಅಂಡರ್ ಲೈಟ್ ಎಕ್ಸ್ಪ್ಲೇನಿಂಗ್, ಒಂದು ಸಸ್ಯದ ಕೆಳಗಡೆ ಏನು ಆ ಬಿಸಿಲು ಬೀಳ್ತಕ್ಕಂತಹ ಸಸ್ಯದ ಕೆಳಗಡೆ ನಿಂತ್ಕೊಂಡು ಹೆಂಗೆ ಈ ಸಸ್ಯದ ಎಲೆಗಳು ಆಹಾರವನ್ನು ತಯಾರಿಸುತ್ತೆ, ಈ ರೀತಿ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದು ಅಂತ 3ನೇ ಸ್ಟೇಟ್ಮೆಂಟ್ ಕೊಡ್ತಾನೆ. ನೆಕ್ಸ್ಟ್ ಗಿವಿಂಗ್ ರಿಟನ್ ನೋಟ್ಸ್, ಅವನ್ನ ಬರೆದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೀಗಿದೆ ಅಂತ ಬರೆದು ಕೊಡೋದು. ಯಾವುದು ಬೆಸ್ಟ್ ಮೆಥಡ್ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಬೆಸ್ಟ್ ಮೆಥಡ್ ಯಾವುದು ಅಂದರೆ ಹೆಲ್ಪಿಂಗ್ ಲರ್ನರ್ಸ್. ಕ್ಲಿಯರ್? ಲರ್ನರ್ಗಳ ಸಹಾಯವನ್ನು ಪಡ್ಕೊಂಡು ಅಬ್ಸರ್ವ್ ಪ್ಲ್ಯಾಂಟ್ಸ್ ಅಂಡರ್ ಲೈಟ್, ಬೆಳಕಿನ ಕೆಳಗಡೆ ಆ ಸಸ್ಯನ ಅಬ್ಸರ್ವ್ ಮಾಡ್ತಾ ತೋರಿಸ್ತಾ ಎಕ್ಸ್ಪ್ಲನೇಷನ್ ಮಾಡ್ತಕ್ಕಂಥದ್ದು ಮಾಡಿ ಈ ಫೋಟೋಸಿಂಥಸಿಸ್ನ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಬೆಸ್ಟ್ ಟೀಚಿಂಗ್ ಟೆಕ್ನಿಕ್ ಅಂತ. ಸೊ ಏನು ಮಾಡ್ತೀವಿ ಇದರಲ್ಲಿ ಹೇಳ್ತೀವಿ ಸ್ನೇಹಿತರೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಕೋಶದ ಶಕ್ತಿ ಗೃಹ ಯಾವುದು ಅಂತ. ಓಕೆ, ನಮ್ಮ ದೇಹದಲ್ಲಿ ಜೀವಕೋಶಗಳಿದೆಯಲ್ವಾ, ಜೀವಕೋಶದಲ್ಲಿ ಯಾವ ಕಣದಂಗ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇದು ಕೂಡ ಎಲ್ಲವೂ ಹೇಳಿದ್ದೀನಿ, ಒಂದು ಸತಿ ನೋಡ್ಕೊಳ್ಳಿ. ಸಿಂಪಲ್ ಆನ್ಸರ್ ಮೈಟೋಕಾಂಡ್ರಿಯಾ. ಕ್ಲಿಯರ್? ಮೈಟೋಕಾಂಡ್ರಿಯಾ ಇದೆಯಲ್ಲ, ಇದು ಪವರ್ ಹೌಸ್ ಆಫ್ ಸೆಲ್ ಅಂತ ಕರಿತೀವಿ. ನಮ್ಮ ಜೀವಕೋಶದ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಕಣದಂಗ. ಹೆಂಗೆ ಶಕ್ತಿ ಉತ್ಪತ್ತಿ ಮಾಡುತ್ತೆ ನೋಡಿ, ನಾವೇನು ಆಹಾರದ ಮೂಲಕ ಆಹಾರ ತಗೊಂಡಾಗ ಅಜೀರ್ಣ ಆಗಿ ಏನಾಗಿರುತ್ತೆ, ಅದು ಗ್ಲೂಕೋಸ್ ಆಗುತ್ತೆ. ಏನಾಗುತ್ತೆ? ಗ್ಲೂಕೋಸ್ ಆಗುತ್ತೆ. ಮತ್ತು ಉಸಿರಾಟದ ಮೂಲಕ ಆಮ್ಲಜನಕ ಬರುತ್ತೆ. ಇವೆರಡನ್ನು ರಕ್ತದಲ್ಲಿರ್ತಕ್ಕಂಥ ಕೆಂಪು ರಕ್ತ ಕಣಗಳು ತಗೊಂಡು ಎಲ್ಲಿ ಬರುತ್ತೆ? ಜೀವಕೋಶದ ಮೈಟೋಕಾಂಡ್ರಿಯಕ್ಕೆ ಬರುತ್ತೆ. ಮೈಟೋಕಾಂಡ್ರಿಯಾ ಆ್ಯಕ್ಚುಲಿ ಬೇರೆ ಗ್ಲೂಕೋಸ್ ಇಲ್ಲಿ ಪೈರುವೇಟ್ ಆಗುತ್ತೆ, ಮೈಟೋಕಾಂಡ್ರಿಯಾಗೆ ಬರುತ್ತೆ. ಈ ಮೈಟೋಕಾಂಡ್ರಿಯಕ್ಕೆ ಬಂದಾಗ ಈ ಪೈರುವೇಟ್ ಈ ಆಮ್ಲಜನಕದ ಸಹಾಯದಿಂದ ಏನಾಗುತ್ತೆ, ಮೈಟೋಕಾಂಡ್ರಿಯಾ ಬರ್ನ್ ಮಾಡಿ ಶಕ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಆ ಶಕ್ತಿ ಯಾವ ರೂಪದಲ್ಲಿರುತ್ತೆ? ATP ರೂಪದಲ್ಲಿರುತ್ತೆ. ಬರ್ನ್ ಮಾಡಿದಾಗ ತನ್ನಷ್ಟಕ್ಕೆ ತಾನೇ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ, ನೀರಾವಿ ವಾಟರ್ ವೇಪರು ಕೂಡ ಹೊರಗಡೆ ಬರುತ್ತೆ. ಬಟ್ ATP ರೂಪದಲ್ಲಿ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಕಣದಂಗ ಯಾವುದು ಅಂತ ಕೇಳಿದರೆ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾನ ಫಸ್ಟ್ ಅಬ್ಸರ್ವ್ ಮಾಡಿದವನು ಯಾರು, ಮೈಟೋಕಾಂಡ್ರಿಯಾ ಅಂತ ಹೆಸರನ್ನು ಕೊಟ್ಟವನು ಯಾರು, ಅವೆಲ್ಲವೂ ಕೂಡ ನಾನು ಇದೇ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟಿಂಗ್ ಹೇಳಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಒಂದು ಜೀವಕೋಶದ ಅತ್ಯಂತ ದೊಡ್ಡ ಕಣದಂಗ ಯಾವುದು ಅಂದರೆ ಆ ಇಡೀ ಜೀವಕೋಶವನ್ನು ನಿಯಂತ್ರಣ ಮಾಡ್ತಕ್ಕಂಥ ಕಣದಂಗ ಯಾವುದು ಅಂತ ಕೇಳಿದರೆ ದಟ್ ಇಸ್ ನ್ಯೂಕ್ಲಿಯಸ್. ಓಕೆ, ನೆಕ್ಸ್ಟ್ ಜೀವಕೋಶದ ಅತ್ಯಂತ ಚಿಕ್ಕ ಕಣದಂಗ ಯಾವುದು ಅಂತ ಕೇಳಿದರೆ ಅತ್ಯಂತ ಚಿಕ್ಕ ಕಣದಂಗ ದಟ್ ಇಸ್ ರೈಬೋಸೋಮ್ಸ್. ಇದು ಪ್ರೋಟೀನ್ ಫ್ಯಾಕ್ಟರಿ, ಪ್ರೋಟೀನನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಪ್ರೋಟೀನ್. ಇದು ಜೀವಕೋಶದ ಬ್ರೈನ್, ಮೆದುಳು ನಮ್ಮನ್ನು ಹೇಗೆ ಕಂಟ್ರೋಲ್ ಮಾಡುತ್ತೋ ಹಾಗೆ ಇಡೀ ಜೀವಕೋಶವನ್ನು ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂತ ಕೇಳಿದರೆ ನ್ಯೂಕ್ಲಿಯಸ್. ಲೈಸೋಸೋಮ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ತುಂಬ. ಇದನ್ನು ಸುಸೈಡ್ ಬ್ಯಾಗ್ ಆಫ್ ಸೆಲ್ ಅಂತ ಕರಿತೀವಿ, ಆತ್ಮಹತ್ಯಾ ಚೀಲ ಅಂತ ಕರಿತೀವಿ. ಯಾಕೆ ಲೈಸೋಸೋಮ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುತ್ತೆ ಸ್ವಲ್ಪ ನೋಡಿ, ನಿಮಗೆ ಕ್ಲಿಯಾರಿಟಿ ಸಿಕ್ಬಿಡುತ್ತೆ. ಕ್ಲಿಯರ್? ವಿಡಿಯೋ ಮಾಡಿರೋದ್ರಿಂದ ಇಲ್ಲಿ ಇಷ್ಟೇ ನಿಮಗೆ ಟಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇಲ್ಲ ಅಂದರೆ ಲಿಂಕ್ ಹಾಕಿ ಅಂದರೆ ನಾನು ಲಿಂಕ್ ಹಾಕ್ತೀನಿ ಸ್ನೇಹಿತರೆ. ವಿದ್ಯಾರ್ಥಿಯ ತಪ್ಪು ಭಾವನೆ, ಭೂಮಿ ಸೂರ್ಯ ದೂರ ಬದಲಾವಣೆ ಆದ ಹಾಗೆ ಸೀಸನ್ಗಳು ಬದಲಾವಣೆ ಆಗತ್ತೆ ಅಂತ ಇವನು ಪ್ರಶ್ನೆ. ಕ್ಲಿಯರ್? ಎ ಸ್ಟೂಡೆಂಟ್ಸ್ misconception. Seasons are caused by changing distance of Earth from Sun. Which corrective strategy is best ಅಂತ. ಕ್ಲಿಯರ್? ಒಬ್ಬ ವಿದ್ಯಾರ್ಥಿ ಒಂದು ಪರಿಕಲ್ಪನೆಯನ್ನು ತಪ್ಪು ಗ್ರಹಿಸಿಬಿಟ್ಟಿದ್ದಾನೆ. ತಪ್ಪು ಗ್ರಹಿಸಿದಾಗ ಆ ತಪ್ಪನ್ನು ಕ್ಲಿಯರ್ ಮಾಡಬೇಕಲ್ಲ ಟೀಚರ್, ಈ ಯಾವ ಆಪ್ಷನ್ ಇಟ್ಕೊಂಡು ಕ್ಲಿಯರ್ ಮಾಡಿದ್ರೆ ಬೆಸ್ಟು ಅಂತ. ಕ್ಲಿಯರ್? ಸಿಂಪಲ್, ಯೂಸ್ ಗ್ಲೋಬಲ್ ಮಾಡೆಲ್ ಟು ಶೋ ಇಟ್ ಅಂತ. ನೋಡಿ, ಒಬ್ಬ ವಿದ್ಯಾರ್ಥಿ ಈ ಋತುಗಳು ಆಗಲಿಕ್ಕೆ ಕಾರಣ ಸೂರ್ಯ ಮತ್ತು ಭೂಮಿಯ ನಡುವೆ ಇರತಕ್ಕಂಥ ದೂರ ಅಂತ ಹೇಳಿದ್ದಾನೆ. ಅದು ತಪ್ಪು ಗ್ರಹಿಕೆ. ಬಟ್ ಆ ಗ್ರಹಿಕೆ ತಪ್ಪು ಅಲ್ಲೇ ವೇಸ್ಟ್ ಅಲ್ಲೇ ಇರಬಾರ್ದು, ಅದು ಕಂಪ್ಲೀಟ್ ಕ್ಲಿಯಾರಿಟಿ ಇರಬೇಕು ಅಂದರೆ ನಾವು ಆ ಬುಕ್ಕಲ್ಲಿ ಎಲ್ಲಿದೆ ಅಥವಾ ಏನು ರಿಪೀಟ್ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟನ್ನು ಪದೇ ಹೇಳೋದ್ರ ಮೂಲಕ ನಾವು ಈ ತಪ್ಪು ಪರಿಕಲ್ಪನೆಯಿಂದ ಹೊರಗಡೆ ತರಲಿಕ್ಕೆ ಸಾಧ್ಯ ಇಲ್ಲ. ಅವನು ತಪ್ಪು ಕಲ್ತ್ಕೊಂಡಿದ್ದಾನೆ, ಹೋಗಿ ಸಾಯಲಿ ಅಂತ ಹೇಳಿ ಇಗ್ನೋರ್ ಮಾಡಿದ್ರೂ ಕೂಡ ತಪ್ಪು. ನಾವು ಶಿಕ್ಷಕರಾಗಿ ಆ ತಪ್ಪನ್ನು ತಿದ್ದಕ್ಕಂಥ ಹೊಣೆಗಾರಿಕೆ ಯಾರಿಗಿರುತ್ತೆ? ನಮಗಿರುತ್ತೆ. ಹಾಗಾಗಿ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ. ಗಿವ್ ಟೆಕ್ಸ್ಟ್ ಬುಕ್ ಪೇಜ್ ಓನ್ಲಿ. ಟೆಕ್ಸ್ಟ್ ಬುಕ್ಕನ್ನು ಪದೇ ಓದಿಸೋದ್ರ ಮೂಲಕ ಅಥವಾ ಟೆಕ್ಸ್ಟ್ ಬುಕ್ಕನ್ನು ಕೊಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡೋದ್ರ ಮೂಲಕ ನಾವು ಈ ದೋಷವನ್ನು ಆ ಹುಡುಗ ಆ ಮಾನಸಿಕ ಸ್ಥಿತಿಯಲ್ಲಿ ಇರಲ್ಲ, ನಾವೇ ಕ್ಲಿಯರ್ ಮಾಡಬೇಕು. ಹೆಂಗೆ ಕ್ಲಿಯರ್ ಮಾಡಬೇಕು?
ನೋಡಿಯಾ, ಸೂರ್ಯ ಮತ್ತು ಏನು ಗ್ರಹಗಳಿದೆ, ಭೂಮಿ ಇದೆ, ಇವುಗಳ ಮಧ್ಯೆ ಇರತಕ್ಕಂಥ ದೂರ ಅದು ಓಕೆ ಸೆಕೆಂಡರಿ ಫ್ಯಾಕ್ಟರ್. ಬಟ್ ಆದರೆ ಅವುಗಳಿಂದ ಋತುಗಳು ಡಿಸೈಡ್ ಆಗಲ್ಲ. ಫಸ್ಟ್ ಋತುಗಳು ಡಿಸೈಡ್ ಆಗೋದು ಭೂಮಿ 23.5 ಡಿಗ್ರಿ ಏನಾಗಿದೆ, ಓರೆಯಾಗಿ ಸ್ಥಾಪಿತವಾಗಿದೆ. ಓರೆ ಇದೆ, ಕ್ಲಿಯರ್, ಬೆಂಡಿದೆ ಭೂಮಿ. ಬೆಂಡಿರೋದ್ರಿಂದ ಸೂರ್ಯನ ಬೆಳಕುಗಳು ಎಲ್ಲ ಕಡೆ ನೇರವಾಗಿ ಬೀಳಲ್ಲ, ಕಟ್ ಕ್ರಾಸ್ ಆಗಿ ಬೀಳುತ್ತೆ. ಹಾಗೆ ಈ ಸೂರ್ಯನ ಬೆಳಕಲ್ಲಿ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಬೇರೆ 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 ಥರ ಬೀಳೋದ್ರಿಂದ ಇಲ್ಲೇನಾಗ್ಬಿಡುತ್ತೆ ಅಂದರೆ ಋತುಗಳು ಉಂಟಾಗತ್ತೆ. ಋತುಗಳು ಓಕೆ, ಸೀಸನ್ಗಳು ಉಂಟಾಗತ್ತೆ. ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ. ಓಕೆ ನೋಡಿ, ಮೇಜರ್ ಭೂಮಿ ವಾಲ್ಕೊಂಡಿರೋದ್ರಿಂದ. ಸೊ ನೆಕ್ಸ್ಟ್ ಎರಡನೇದು ಏನಪ್ಪ ಅಂತ ಕೇಳಿದರೆ, ಭೂಮಿಯ ಚಲನೆಯಿಂದ, ಭೂಮಿಯ ದೈನಂದಿನ ಚಲನೆಯಿಂದ ಆಟೋಮೆಟಿಕ್ಕಾಗಿ ಋತುಗಳು ಉಂಟಾಗತ್ತೆ. ಭೂಮಿ ಮತ್ತು ಸೂರ್ಯ ನಡುವೆ ಇರ್ತಕ್ಕಂಥ ದೂರದಿಂದ ಋತುಗಳು ಉಂಟಾಗಲ್ಲ. ಹಾಗಾಗಿ ಇದನ್ನು ನಾವೇನು ಮಾಡಬೇಕು, ಒಂದು ಗ್ಲೋಬ್ ತೊಗೊಳ್ಬೇಕು. ಗ್ಲೋಬ್ ತೊಗೊಂಡು ಆ ಮಗುಗೆ ಒಂದು ಆ ಕಡೆ ಟಾರ್ಚ್ ಇಟ್ಕೊಂಡು, ಇದು ಸೂರ್ಯ, ಇದು ಭೂಮಿ, ಹತ್ತಿರ ನಿಮಗೆ ಬೇಸಿಗೆ ಮಳೆಗಾಲ ಬರಲ್ಲ, ಇದು ತಿರುಗ್ತಾ ಇರುತ್ತೆ, ಓರೆ ಆಗಿದೆ. ಈ ಸೂರ್ಯನ ಕಿರಣಗಳು ಆ ಭೂಮಿ ಮೇಲೆ ಬಿದ್ದು ಅಲ್ಲಿ ಅನೇಕ ಫಿನೋಮಿನಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಫಿನೋಮಿನಗಳಿಂದ ನಮಗೆ ಈ ಋತುಗಳು ಉಂಟಾಗತ್ತೆ. ಅರ್ಥ ಮಾಡಿಸ್ಬೇಕು ಅವನಿಗೆ. ಅವಾಗ ಅವನು ಆ ತಪ್ಪು ಪರಿಕಲ್ಪನೆಯಿಂದ ಏನು ಮಾಡ್ತಾನೆ, ಹೊರಗಡೆ ಬರ್ತಾನೆ. ಸ್ನೇಹಿತರೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಒನ್ ಅಥವಾ ವೆರಿ ವೆರಿ ಇಂಪಾರ್ಟೆಂಟ್, ವಿಚ್ ಒನ್ ಶೋಸ್ ಎ ಕೆಮಿಕಲ್ ಚೇಂಜ್. ನೋಡಿ, 4 ಆಪ್ಷನ್ಸ್ ಇದೆ. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಂತ ಸಿಂಪಲ್ ಎಲ್ರಿಗೂ ಗೊತ್ತಿದೆ. ಯಾವುದು ರಾಸಾಯನಿಕ ಬದಲಾವಣೆ ಅಂದರೆ ಪೇಪರ್ ಬರ್ನಿಂಗ್. ನೋಡಿ, ಇಲ್ಲಿ 2 ಬದಲಾವಣೆಗಳಿರುತ್ತೆ. ಒಂದು ಫಿಸಿಕಲ್ ಚೇಂಜ್, ಇನ್ನೊಂದು ಕೆಮಿಕಲ್ ಚೇಂಜ್ ಅಂತ. ಒಂದು ಫಿಸಿಕಲ್ ಚೇಂಜ್, ಇನ್ನೊಂದು ಕೆಮಿಕಲ್ ಚೇಂಜ್ ಅಂತ. ಕೆಮಿಕಲ್ ಚೇಂಜ್ ಒಂದು ಭೌತ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆ ಅಂತ. ಕ್ಲಿಯರ್? ನೋಡಿ, ಈ ಭೌತ ಬದಲಾವಣೆ ಅಂದರೆ ಏನಿಲ್ಲ, ಸ್ಥಿತಿಗಳಲ್ಲಿ ಬದಲಾವಣೆ ಆಗೋದಷ್ಟೇ. ಸ್ಥಿತಿ. ಕೆಮಿಕಲ್ ಚೇಂಜ್ ಅಂದರೆ ಗುಣಗಳಲ್ಲಿ ಬದಲಾವಣೆ ಆಗೋದು, ಗುಣಗಳಲ್ಲಿ ಬದಲಾವಣೆ ಆಗೋದು. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ನೋಡಿ, ಐಸ್ ಮೆಲ್ಟ್ ಆಗುತ್ತೆ ಅಂದರೆ ನೀರು ಘನ ಸ್ಥಿತಿಯಲ್ಲಿತ್ತು, ದ್ರವ ಸ್ಥಿತಿಗೆ ಬಂತು, ಮತ್ತು ದ್ರವದಿಂದ ಘನ ಮಾಡ್ಕೋಬೋದು. ಹಾಗಾಗಿ ಇದು ಭೌತ ಬದಲಾವಣೆ. ಕಟ್ಟಿಂಗ್ ವುಡ್ಡನ್ನು ಕಟ್ ಮಾಡ್ದಂಗೆ ಪೀಸ್ ಆಗ್ತಾವೆ, ಮತ್ತು ಅಂಟರ್ಸ್ದಂಗೆ ಮತ್ತು ಅವು ದಪ್ಪ ಆಗ್ತಾವೆ. ಇದು ಕೂಡ ಭೌತ ಬದಲಾವಣೆ. ಬಾಯ್ಲಿಂಗ್ ವಾಟರ್, ಇದು ಕೂಡ ಅಷ್ಟೇ. ನೀರು ಚೆನ್ನಾಗಿ ಕುದಿಸಿದರೆ ನೀರು ದ್ರವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗುತ್ತೆ, ಅನಿಲ ಸ್ಥಿತಿಗೆ ಹೋಗುತ್ತೆ, ಮತ್ತು ಅದನ್ನು ಸಾಂದ್ರೀಕರಣ ಮಾಡಿದ್ರೆ ಮತ್ತೆ ದ್ರವ ಸ್ಥಿತಿಗೆ ಬರುತ್ತೆ. ಇಲ್ಲಿ ಸ್ಥಿತಿಗಳು ಚೇಂಜ್ ಆಗುತ್ತೆ ಹೊರತು ಗುಣಗಳು ಯಾವುದು ಚೇಂಜ್ ಆಗಲ್ಲ. ಬಟ್ ಪೇಪರ್, ಒಂದು ಸತಿ ಪೇಪರನ್ನು ಬರ್ನ್ ಮಾಡಿ ಬೂದಿ ಆಗಿಬಿಡುತ್ತೆ. ಬೂದಿನ ಸೇರಿಸಿ ಮತ್ತೆ ಪೇಪರ್ ಮಾಡೋಕ್ಕಾಗಲ್ಲ. ದಟ್ ಟೈಪ್ ಆಫ್ ಚೇಂಜ್ ಏನಂತ ಕರಿತೀವಿ ನಾವು, ರಾಸಾಯನಿಕ ಬದಲಾವಣೆ, ಕೆಮಿಕಲ್ ಚೇಂಜಸ್. ಯಾವುದೇ ಆನ್ಸರ್ ಕೊಡಲಿ ಮತ್ತೆ ನಾವು ವಾಪಸ್ ಯೂಸ್ ಮಾಡೋಕ್ಕಾಗಲ್ಲ, ಅದೇ ಫಾರ್ಮಿಗೆ ಬರುತ್ತಾ, ಅದು ಫಿಸಿಕಲ್ ಚೇಂಜ್. ಒಂದು ಸತಿ ಬಳಸಿದ ಮೇಲೆ ಅದು ಮತ್ತು ಆ ಸ್ಥಿತಿಗೆ ಬರೋದಿಲ್ಲ, ಅದ್ರ ಗುಣಗಳೇ ಚೇಂಜ್ ಆಗಿ ಹೋಗಿಬಿಟ್ಟಿದೆ ಅಂದರೆ ದಟ್ ಇಸ್ ದ ಕೆಮಿಕಲ್ ಚೇಂಜ್. ಇಷ್ಟು ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಯಾವುದೇ ಆನ್ಸರ್ ಬರಲಿ ಈಸಿಯಾಗಿ ನಾವು ಕ್ಲಿಯರ್ ಮಾಡ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್, ವಿಜ್ಞಾನದ ಸ್ವಭಾವ ಯಾವ ವಿವರಣೆ ತೋರಿಸುತ್ತದೆ ಅಂತ. ವಿಚ್ ಎಕ್ಸ್ಪ್ಲನೇಷನ್ ರಿಫ್ಲೆಕ್ಟ್ಸ್ ದ ನೇಚರ್ ಆಫ್ ಸೈನ್ಸ್. ನೇಚರ್ ಆಫ್ ಸೈನ್ಸನ್ನು ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಏನು ಮಾಡುತ್ತೆ, ಎಕ್ಸ್ಪ್ರೆಸ್ ಮಾಡುತ್ತೆ. ಆ ಸ್ಟೇಟ್ಮೆಂಟ್ ಯಾವುದು ಅಂತ. ಓಕೆ, ಆನ್ಸರ್ ಹೋಗೋಕ್ಕಿಂತ ಡೈರೆಕ್ಟ್ ಇಲ್ಲೇ ಹೋಗ್ಬೋದು ನಾವು. ಸೈನ್ಸ್ ಈಸ್ ಎ ಮೆಮೊರೈಸಿಂಗ್ ಫ್ಯಾಕ್ಟ್ಸ್. ವಿಜ್ಞಾನದಲ್ಲಿ ಕಟ್ಟೋಡೋಕ್ಕೆ ಆಗಲ್ಲ. ಕಟ್ಟೋಡಿಸೋದ್ರ ಮೂಲಕ ವಿಜ್ಞಾನದ ಸ್ವಭಾವ, ವಿಜ್ಞಾನದ ಗುರಿ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಆಗೋದಿಲ್ಲ. ಸೈನ್ಸ್ ಯೂಸಸ್ ಎವಿಡೆನ್ಸಸ್ ಫಾರ್ ಎಕ್ಸ್ಪ್ಲನೇಷನ್. ಓಕೆ, ಸೈನ್ಸ್ ಎವಿಡೆನ್ಸ್ ಕೇಳುತ್ತೆ ಮತ್ತು ಎವಿಡೆನ್ಸನ್ನು ಕೊಡ್ತಾ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಬೇಕು. ಓಕೆ, ಪರವಾಗಿಲ್ಲ, ರೈಟ್. ಇದು ಸೈನ್ಸ್ ಆಲ್ವೇಸ್ ಗಿವ್ಸ್ ಫೈನಲ್ ಆನ್ಸರ್. ದಿಸ್ ಇಸ್ ರಾಂಗ್. ಇವತ್ತು ಆನ್ಸರ್ ಆಗಿರೋದು ನಾಳೆ ತಪ್ಪಾಗ್ಬೋದು. ಹಾಗಾಗಿ ಸೈನ್ಸ್ ಎಲ್ಲವಕ್ಕೂ ಫೈನಲ್ ಆನ್ಸರ್ ಕೊಡೋದಿಲ್ಲ. ಕ್ಲಿಯರ್? ಬಟ್ ಅವನು ಆ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಫಾರ್ಮುಲನ್ನು ಕೊಡ್ತಾನೆ. ಮುಂದೊಂದು ಸಂದರ್ಭದಲ್ಲಿ ಆ ಫಾರ್ಮುಲಾ ತಪ್ಪಾಗ್ಬೋದು ಅಲ್ವಾ, ಬೇರೆ ಥರನೇ ಕಂಡುಹಿಡಿಬೋದು. ಹಾಗಾಗಿ ಫೈನಲ್ ಆನ್ಸರ್ ಅನ್ನತಕ್ಕಂಥದ್ದು ವಿಜ್ಞಾನದಲ್ಲಿ ಸಿಗದೇ ಇಲ್ಲ. ಸೈನ್ಸ್ ರಿಜೆಕ್ಟ್ ಎಕ್ಸ್ಪೆರಿಮೆಂಟನ್ನು ರಿಜೆಕ್ಟ್ ಮಾಡ್ದ ಅಂದರೆ ಅದು ಸೈನ್ಸೇ ಅಲ್ಲ. ಹಾಗಾಗಿ ಮೋಸ್ಟ್ಲಿ ಸೆಕೆಂಡ್ ಒನ್ ಸೈನ್ಸ್ ಯೂಸ್ ಎವಿಡೆನ್ಸಸ್ ಫಾರ್ ಎಕ್ಸ್ಪ್ಲನೇಷನ್. ಓಕೆ, ಆಧಾರಗಳನ್ನು ಇಟ್ಕೊಂಡು ಅದಕ್ಕೆ ನಾವು ವೈಜ್ಞಾನಿಕವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತಕ್ಕಂಥದ್ದೇ ನಮ್ಮ ವಿಜ್ಞಾನದ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ವಭಾವ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಧನ್ಯವಾದಗಳು. ತಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಸದನಶಂಕರ್ ಅಕಾಡೆಮಿ ಈ ವಿಡಿಯೋನ ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕಿ ಅಡ್ವರ್ಟೈಸ್ಮೆಂಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಬಾಯ್.